ರಾಜ್ಯದಲ್ಲಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಸಾಗ್ತಾ ಇದೆ. ನಿನ್ನೆಯಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಈ ಸಮೀಕ್ಷೆಯನ್ನು ನಡೆಸೋದಕ್ಕೆ ಗಣತಿದಾರರು ಮುಂದಾಗ್ತಾ ಇದ್ದಾರೆ. ರಾಜ್ಯದ ಹಲವು ಭಾಗದಲ್ಲಿ ಗಣತಿದಾರರಿಗೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಇತ್ತೋ ಗಣತಿ ಮಾಡುವ ವಿಚಾರದಲ್ಲಿ ಅದೇ ರೀತಿಯ ಸಮಸ್ಯೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲೂ ಕೂಡ ಗಣತಿದಾರರಿಗೆ ಸೃಷ್ಟಿಯಾಗಿದೆ. ಅರ್ಥಾತ್ ಗೊಂದಲಗಳು ನಿರ್ಮಾಣವಾಗಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಗೊಂದಲದ ಗೂಡಾದ ಸಮೀಕ್ಷೆ. ಬೆಂಗಳೂರಿನಲ್ಲಿ ಗಣತಿದಾರರು ಹೈರಾಣು. ಜಾತಿ ಸಮೀಕ್ಷೆಯಲ್ಲಿ ಕೇವಲ ಸಾರ್ವಜನಿಕರು ಮಾತ್ರವಲ್ಲದೆ ಖುದ್ದು ಗಣತಿದಾರರೇ ಕನ್ಫ್ಯೂಸ್ ಆಗಿದ್ದಾರೆ. ತಮ್ಮ ಕ್ಷೇತ್ರ ಬಿಟ್ಟು 30ರಿಂದ 40 ಕಿಲೋಮೀಟರ್ ದೂರಕ್ಕೆ ಸಮೀಕ್ಷೆಗೆ ನಿಯೋಜನೆಗೆ ಗಣತಿದಾರರು ಬೇಸರ ಹೊರಹಾಕಿದ್ದಾರೆ. ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಗಣತಿದಾರರು ನೆಲದ ಮೇಲೆ ಕೂತು ಪ್ರತಿಭಟಿಸಿದ್ರು. ಕೊನೆಗೆ ಗೊಂದಲ ಬಗೆಹರಿಸಲು 2 ದಿನ ಸಮಯಾವಕಾಶ ಪಡೆದ ಜಿಬಿಎ ಅಧಿಕಾರಿಗಳು ಗಣತಿದಾರರಿಂದ ಕೋರಿಕೆ ಅರ್ಜಿಗಳನ್ನು ಸ್ವೀಕರಿಸಿ ಕಳುಹಿಸಿದ್ರು. ಜಿಬಿಎ ವ್ಯಾಪ್ತಿಯ ಸರ್ವೆಗೆ 17,000 ಜನರನ್ನ ನೇಮಿಸಲಾಗಿದೆ. ಬಹುತೇಕ ಈಗಾಗಲೇ ಸರ್ವೆ ಶುರುವಾಗಿದೆ. ಮೊದಲ 1-2 ದಿನಗಳಲ್ಲಿ ಬರುವ ಸಮಸ್ಯೆಗಳನ್ನ, ಗೊಂದಲಗಳನ್ನ ನಿವಾರಣೆ ಮಾಡ್ತೀವಿ. ಆಪ್, ಮೊಬೈಲ್ ಸಮಸ್ಯೆಗಳು ಬರುತ್ತಿದೆ. ಸಾರ್ವಜನಿಕರು ಕೆಲವು ಪ್ರಶ್ನೆಗಳಿಗೆ ವಿನಾಯಿತಿ ಕೇಳ್ತಿದ್ದಾರಂತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ವೆ ಮಾಡುವಾಗ ಈ ರೀತಿ ಗೊಂದಲಗಳು ಇರುತ್ತವೆ. ನಮ್ಮ ಜಿಬಿಎ ಹೆಲ್ಪ್ಲೈನ್ಗೆ ಕರೆ ಮಾಡಿ ಸಮಸ್ಯೆ ತಿಳಿಸಬಹುದು ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. 18 ಸಾವಿರ ರೆಕ್ವಿಸಿಷನ್ ಮಾಡಿಬಿಟ್ಟು ಸರ್ವೆಗೆ ಕೆಲಸಕ್ಕೆ ಹಚ್ಚಿದ್ದೀವಿ. ಬಹುತೇಕ ಈಗಾಗಲೇ ನಮ್ಮ ಜನರು ಸರ್ವೆಗೆ ಈಗ ಫೀಲ್ಡಿಗೆ ಹೋಗಿದ್ದಾರೆ. ಆ್ಯಂಟಿಸಿಪೇಟ್ ಮಾಡಿದ ಪ್ರಕಾರ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇನಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತದೆ ಅದನ್ನು ನಿವಾರಣೆ ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಸರ್ವೆಗೆ ಹೋಗುವಾಗ ಕೆಲವು ಇನಿಷಿಯಲ್ ಇಶ್ಯೂಸ್ ಖಂಡಿತ ಬರುತ್ತದೆ. ಆ್ಯಪ್ ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕೆಲವು ಫೋನ್ಗಳು ದೇ ಆರ್ ನಾಟ್ ವರ್ಕಿಂಗ್, ಕೆಲವು ಜಾಗದಲ್ಲಿ ಜನರು ಎಕ್ಸಾಮಿಷನ್ ಕೇಳ್ತಾ ಇದ್ದಾರೆ, ಆ ಥರ ಸುದ್ದಿ ಬಂದಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಸರ್ವೆ ಮಾಡುವಾಗ ಈ ಸಮಸ್ಯೆಗಳು ಖಂಡಿತ ನಾವು ಆ್ಯಂಟಿಸಿಪೇಟ್ ಮಾಡಿಟ್ಟಿದ್ದೀವಿ. ನಮ್ಮ ಹೆಲ್ಪ್ಲೈನ್ ಸತತವಾಗಿ 2 ದಿವಸ ಕೆಲಸ ಮಾಡಿಬಿಟ್ಟು ಸಮಸ್ಯೆಗಳನ್ನ ಸ್ಪಂದಿಸಬೇಕು ಅಂತ ಹೇಳಿ ನಾವು ಹೇಳಿದ್ದೀವಿ. ಬೆಂಗಳೂರು ಗಣತಿದಾರರ ಗೊಂದಲವೇನು? ವಾರ್ಡ್ಗಳ ಹಂಚಿಕೆಯಲ್ಲಿ ಗೊಂದಲ. ಸ್ಥಳೀಯವಾಗಿ 10 ವಾರ್ಡ್ಗಳ ಆಯ್ಕೆಗೆ ಅವಕಾಶ. ಗಣತಿದಾರರು ಆಯ್ಕೆ ಮಾಡಿದ ವಾರ್ಡ್ ಬಿಟ್ಟು ದೂರದ ವಾರ್ಡ್ಗಳ ಹಂಚಿಕೆ. ವಿಕಲಚೇತನರು, ಮಕ್ಕಳಿರುವ ತಾಯಂದಿರು, ಗರ್ಭಿಣಿಯರಿಗೆ ದೂರದ ವಾರ್ಡ್ ಹಂಚಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಿಗೆ ನಗರದೊಳಗೆ ಗಣತಿ ಕೆಲಸ. ಸುಮಾರು 20, 30, 40 ಕಿಲೋಮೀಟರ್ ದೂರ ಬರಬೇಕಾದ ಅನಿವಾರ್ಯತೆ. ಹೃದ್ರೋಗ ಸೇರಿ ಕೆಲ ರೋಗಗಳಿಂದ ನರಳುತ್ತಿರುವವರಿಗೂ ಗಣತಿಗೆ ನೇಮಕ. ಪ್ರತಿ ಗಣತಿದಾರರಿಗೆ ಒಟ್ಟು 300 ಮನೆಗಳ ಗಣತಿಗೆ ಸೂಚನೆ. ಸಮೀಕ್ಷೆ ಆಪ್ ಗೊಂದಲ, ತಾಂತ್ರಿಕ ಸಮಸ್ಯೆ ನಿವಾರಣೆ ಆಗಿಲ್ಲ. ಸರ್ವೆಗೆ 17,000 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಇದರಲ್ಲಿ ಗರ್ಭಿಣಿಯರು, ಹೆಲ್ತ್ ಸಮಸ್ಯೆಗಳಿದ್ರೆ ಅಷ್ಟೇ ವಿನಾಯಿತಿ ನೀಡಲಾಗ್ತಿದೆ. ಒಂದು ಮನೆ ಸರ್ವೆ ಮಾಡಲು 1 ಗಂಟೆಗೂ ಹೆಚ್ಚು ಕಾಲ ಆಗ್ತಿದೆ ಎನ್ನುವ ಗೊಂದಲ ಇದೆ. ಅದನ್ನೂ ಸರಿ ಮಾಡ್ತೀವಿ. ಕೆಲ ಬೇಡದ ಪ್ರಶ್ನೆಗಳ ಬಗ್ಗೆ ಸಹ ಗೊಂದಲ ಇದೆ. ಅದನ್ನೂ ಬಗೆಹರಿಸ್ತೀವಿ ಎಂದಿದ್ದಾರೆ ಜಿಬಿಎ ಮುಖ್ಯ ಆಯುಕ್ತರು. ಬೈ ಆ್ಯಂಡ್ ಲಾರ್ಜ್ ನಮ್ಮದು ಆದೇಶ ಏನಂತ ಹೇಳಿದರೆ ಬಾಣಂತಿ ಮತ್ತು ಚಿಕ್ಕ ಮಕ್ಕಳು ಪೇರೆಂಟ್ಸ್ ಎಲ್ಲ ನಾವು ಎಕ್ಸಾಮ್ ಮಾಡಬೇಕು. ಬಹುತೇಕ ಕನಿಷ್ಠ ಒಂದು 800ಕ್ಕಿಂತ 900ಕ್ಕಿಂತ ಕೇಸಸ್ಸು ಇದೇ ಥರ ಬೇರೆ ರೀತಿಯ ಮೆಡಿಕಲ್ ಕೇಸಸ್ಸು ಇದೆಲ್ಲ ಬಂದು ನಾವು ಎಕ್ಸಾಮ್ಷನ್ ಕೊಟ್ಟಿದ್ದೀವಿ. ಹೆಚ್ಚು ಕಡಿಮೆ ಸ್ವಲ್ಪ ಜನರು ಇದ್ದರೂ ಸಹ ಅವ್ರನ್ನ ಬಿಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಉಪಮುಖ್ಯಮಂತ್ರಿ ಅವರು ಹೇಳಿದರು, ನಾನು ಏನು ಅದಕ್ಕೆ ಐ ಕೆ ನಾಟ್ ಕೌಂಟರ್ ಅವರ್ ವಾಟ್ ಈಸ್ ಇಸ್ ವ್ಯೂ ಪಾಯಿಂಟ್. ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ, ಅವ್ರು ಏನು ಸಜೆಷನ್ ಕೊಡ್ತಾರೆ, ಖಂಡಿತ ಅದರ ಆಧಾರದ ಮೇಲೇ ಕೆಲಸ ಮಾಡ್ತೀವಿ ನಾವು. ಅವರು ಸಹ ಇದನ್ನು ಫಸ್ಟ್ ಹ್ಯಾಂಡ್ ಆಗಿ ನೋಡ್ಕೊಂಡಿದ್ದ ಕಾರಣ ಅವರು ಏನು ಸಜೆಷನ್ಸ್ ಕೊಡ್ತಾರೆ ಅದನ್ನು ಅನುಗುಣವಾಗಿ ನಾವು ಬೈ ಆ್ಯಂಡ್ ಲಾರ್ಜ್ ದೇ ಹ್ಯಾವ್ ಬಿನ್ ಎಕ್ಸಾಮ್. ಸೊ ಖಂಡಿತ ಆ ಥರ ಕೇಸಸ್, ಸ್ಟ್ರೇ ಕೇಸಸ್ನ ಖಂಡಿತ ನಿವಾರಣೆ ಮಾಡ್ತೀವಿ. ಒಟ್ಟಾರೆ ಏನೇ ಗೊಂದಲಗಳಿದ್ರೂ 1-2 ದಿನಗಳಲ್ಲಿ ಬಗೆಹರಿಸಿ ಸರ್ವೆ ಮುಗಿಸುವ ಜೋಶಲ್ಲಿ ಜಿಬಿಎ ಇದೆ. ಆದರೆ ಜನ ಅಂತೂ ಸರ್ವೆ ಪ್ರಶ್ನೆಗಳ ಬಗ್ಗೆ ಚಕಾರ ಎತ್ತಿದ್ದಾರೆ. ಈ ಗೊಂದಲ ಹೇಗೆ ನಿವಾರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.